subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ವಿಷಯದ ಭಾಗ 2ರಲ್ಲಿನ 11ನೇ ಪಾಠವಾದ ವೀರ ಅಭಿಮನ್ಯು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಅಭ್ಯಾಸ. ಮುಖ್ಯ ಪ್ರಶ್ನೆ ಅ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಉತ್ತರ, ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು. ಪ್ರಶ್ನೆ 2, ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು? ಉತ್ತರ, ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತರು. ಪ್ರಶ್ನೆ 3, ಅಭಿಮನ್ಯುವಿನ ತಂದೆಯ ಹೆಸರೇನು? ಉತ್ತರ, ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ಪ್ರಶ್ನೆ 4, ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ಉತ್ತರ, ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು. ನಂತರ ಆ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಮೊದಲ ವಾಕ್ಯ, ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಯಾರು ಹೇಳಿದರು? ಅಭಿಮನ್ಯು ಹೇಳಿದನು. ಯಾರಿಗೆ ಹೇಳಿದನು? ಧರ್ಮರಾಯನಿಗೆ ಹೇಳಿದನು. ನಂತರ ಎರಡನೆಯ ವಾಕ್ಯ, ನಿನ್ನನ್ನು ಪಡೆದ ನಾವೇ ಧನ್ಯರು. ಯಾರು ಹೇಳಿದರು? ಧರ್ಮರಾಯ ಹೇಳಿದನು. ಯಾರಿಗೆ ಹೇಳಿದನು? ಅಭಿಮನ್ಯುವಿಗೆ ಹೇಳಿದನು. ನಂತರ ಮೂರನೆಯ ವಾಕ್ಯ, ಏನು ಕಂದ, ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಯಾರು ಹೇಳಿದರು? ಸುಭದ್ರೆ ಹೇಳಿದಳು. ಯಾರಿಗೆ ಹೇಳಿದಳು? ಅಭಿಮನ್ಯುವಿಗೆ ಹೇಳಿದಳು. ನಂತರ ಹೊಂದಿಸಿ ಬರೆಯಿರಿ. ಸುಭದ್ರೆ ಅಭಿಮನ್ಯುವಿನ ತಾಯಿ. ನಂತರ ಉತ್ತರೆ ಅಭಿಮನ್ಯುವಿನ ಹೆಂಡತಿ. ಸುಮಿತ್ರ ಅಭಿಮನ್ಯುವಿನ ಸಾರಥಿ. ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ. ನಂತರ ಈ ಮುಖ್ಯ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಮೊದಲ ಪ್ರಶ್ನೆ, ಧರ್ಮರಾಯ, ಜಯದ್ರಥ, ಭೀಮಸೇನ, ಅರ್ಜುನ. ಇದರಲ್ಲಿ ಗುಂಪಿಗೆ ಸೇರದ ಪದ ಜಯದ್ರಥ. ಎರಡನೆಯ ಪ್ರಶ್ನೆ, ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧಿ. ಇದರಲ್ಲಿ ಗುಂಪಿಗೆ ಸೇರದ ಪದ ಕುಖ್ಯಾತ. ಮೂರನೆಯ ಪ್ರಶ್ನೆ, ಸೂರ್ಯ, ರವಿ, ಆರ್ಯ, ದಿನಕರ. ಗುಂಪಿಗೆ ಸೇರದ ಪದ ಆರ್ಯ. ನಾಲ್ಕನೆಯ ಪ್ರಶ್ನೆ, ಅಭಿಮನ್ಯು, ಉತ್ತರೆ, ಸುಭದ್ರೆ, ಶಕುನಿ. ಗುಂಪಿಗೆ ಸೇರದ ಪದ ಶಕುನಿ. ನಂತರ ಪ್ರಶ್ನೆ, ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಮೊದಲ ಪದ ಸಂದೇಹ. ಸಾಕ್ಷಿ ಆಧಾರಗಳಿಲ್ಲದೆ ಯಾರ ಮೇಲೂ ಸಂದೇಹ ಪಡಬಾರದು. ನಂತರ ಎರಡನೆಯ ವಾಕ್ಯ, ಜಯಶಾಲಿ. ಹಾಡಿನ ಸ್ಪರ್ಧೆಯಲ್ಲಿ ನಾನು ಜಯಶಾಲಿಯಾದೆನು. ಮೂರನೆಯ ಪದ ನಮಸ್ಕರಿಸು. ನಾನು ಪ್ರತಿದಿನ ದೇವರಿಗೆ ನಮಸ್ಕರಿಸುತ್ತೇನೆ. ವೀರಾವೇಶ. ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು. ಮುಖ್ಯ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು? ಉತ್ತರ, ಕೃಷ್ಣ, ಬಲರಾಮ, ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಯಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಧರ್ಮರಾಯನು ಚಿಂತಾಕ್ರಾಂತನಾದನು. ಪ್ರಶ್ನೆ 2, ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು? ಉತ್ತರ, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವಿಗೆ ಹರಸಿದಳು. ಪ್ರಶ್ನೆ 3, ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು? ಉತ್ತರ, ಅಭಿಮನ್ಯು ಉತ್ತರೆಯನ್ನು ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಬರುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಎಂದು ಸಮಾಧಾನ ಪಡಿಸಿದನು. ನಾಲ್ಕನೆಯ ಪ್ರಶ್ನೆ, ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು? ಉತ್ತರ, ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು. ನಂತರ ಭಾಷಾ ಚಟುವಟಿಕೆ. ಪ್ರಶ್ನೆ ಅ, ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ, ಗಮನಿಸಿ. ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ. ನಂತರ ಪೂರ್ಣ ವಿರಾಮ. ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ. ಇಲ್ಲೂ ಸಹ ಪೂರ್ಣ ವಿರಾಮ.
ಏನಿದು ಶಬ್ದ? ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ. ಓಹೋ ನಂತರದಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ. ಸಂಪಿಗೆಯ ಕಂಪಿಗೆ ದುಂಬಿಗಳು ಜೇಂಕರಿಸುತ್ತಿವೆ. ಪೂರ್ಣ ವಿರಾಮ. ಮಲ್ಲಿಗೆ ಅಲ್ಪ ವಿರಾಮ. ಜಾಜಿ ಅಲ್ಪ ವಿರಾಮ. ಸುಗಂಧರಾಜ ಅಲ್ಪ ವಿರಾಮ. ಸೂರ್ಯಕಾಂತಿ ನಂತರ ಅಲ್ಪ ವಿರಾಮ. ಚೆಂಡು ಹೂ ಹಬ್ಬ ನಂತರದಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ. ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ. ಪೂರ್ಣ ವಿರಾಮವನ್ನು ಹಾಕಿ ಮಕ್ಕಳೇ. ಪ್ರಶ್ನೆ ಆ, ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ ಕೊಟ್ಟಿದ್ದಾರೆ, ಗಮನಿಸಿ ಮಕ್ಕಳೇ. ನೀವು ಪ್ಲಸ್ ಏಕೆ, ನೀವೇಕೆ ಅಂತ ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳನ್ನು ಜೋಡಿಸ್ಬಿಟ್ಟು ನೀವು ಸೂಕ್ತ ಪದವನ್ನು ರಚಿಸಬೇಕು ಮಕ್ಕಳೇ. ನಾವು ಪ್ಲಸ್ ಏಕೆ, ನಾವೇಕೆ. ಅವರು ಪ್ಲಸ್ ಏಕೆ, ಅವರೇಕೆ. ಅವಳು ಪ್ಲಸ್ ಏಕೆ, ಅವಳೇಕೆ. ಅದು ಪ್ಲಸ್ ಏಕೆ, ಅದೇಕೆ. ಈ ರೀತಿ ಬರೆಯಿರಿ. ನಂತರ ಮುಖ್ಯ ಪ್ರಶ್ನೆ ಈ, ಒಗಟು ಬಿಡಿಸಿ ಉತ್ತರ ಬರೆಯಿರಿ. ಮೊದಲ ಒಗಟು, ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಇದಕ್ಕೆ ಉತ್ತರ ಸೂಜಿ ದಾರ. ನಂತರ ಎರಡನೆಯ ಒಗಟು, ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ. ಇದಕ್ಕೆ ಉತ್ತರ ಬದನೆಕಾಯಿ. ನಂತರ ಮೂರನೆಯ ಒಗಟು, ಒಂಟಿ ಕಾಲು ಕೊಕ್ಕರೆ 900 ತತ್ತಿ. ಇದಕ್ಕೆ ಸರಿಯಾದ ಉತ್ತರ ಬೆಂಡೆಕಾಯಿ. ನಂತರ ಮುಖ್ಯ ಪ್ರಶ್ನೆ ಈ, ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳಿವೆ. ಅವುಗಳನ್ನು ಕಂಡುಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಗಮನಿಸಿ. ಜಯದ್ರಥ, ದುರ್ಯೋಧನ, ಕರ್ಣ, ಉತ್ತರೆ, ಧರ್ಮರಾಯ, ಗಾಂಧಾರಿ, ಶಕುನಿ, ಅಭಿಮನ್ಯು, ಅರ್ಜುನ, ಭೀಮ. ಇವುಗಳನ್ನು ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆಯಿರಿ. ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ. ಈ ನಾಟಕದ ಪಾತ್ರಗಳನ್ನು ಹಂಚಿಕೊಂಡು ಶಿಕ್ಷಕರ ಮಾರ್ಗದರ್ಶನ ಪಡೆದು ತರಗತಿಯಲ್ಲಿ ಸ್ನೇಹಿತರ ಜೊತೆ ಸೇರಿ ಅಭಿನಯಿಸಿ ಅಂತ ಕೊಟ್ಟಿದ್ದಾರೆ. ಈ ಚಟುವಟಿಕೆಯನ್ನು ನೀವು ಮಾಡಿ. ನಂತರ ಮುಖ್ಯ ಪ್ರಶ್ನೆ ಆ, ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿಕೊಡಿ. ಮಾದರಿ ಕೊಟ್ಟಿದ್ದಾರೆ, ಗಮನಿಸಿ ಮಕ್ಕಳೇ. ಲವಕುಶ, ರಾಮ ಸೀತೆಯರ ಅವಳಿ ಮಕ್ಕಳು. ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು. ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ನೀವು ಮಾಡಿಕೊಡ್ಬೇಕು. ಏಕಲವ್ಯ, ಬೇಡ ಪಂಗಡದ ರಾಜಕುಮಾರ. ದ್ರೋಣರಿಗೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನು ನೀಡಿದ್ದನು. ನಂತರ ಪ್ರಹ್ಲಾದ, ಹಿರಣ್ಯಕಶ್ಯಪ ಮತ್ತು ಕಯಾದುವಿನ ಮಗ. ನಂತರ ವಿಷ್ಣುವಿನ ಮಹಾನ್ ಭಕ್ತ. ಬಬ್ರುವಾಹನ, ಇವನು ಅರ್ಜುನನ ಮಗ. ಇವನ ಮಗ ಚಿತ್ರಾಂಗದೆ, ತಂದೆಯೊಡನೆ ಯುದ್ಧ ಮಾಡಿ ಗೆದ್ದವನು. ನಂತರ ಮುಖ್ಯ ಪ್ರಶ್ನೆ ಈ, ಯೋಚಿಸಿ ಬರೆಯಿರಿ ಅಂತ ಇದೆ, ಗಮನಿಸಿ. ಪ್ರಶ್ನೆ 1, ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು, ಏಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೀವು ನಿಮ್ಮ ಒಪಿನಿಯನ್ ಅನ್ನ ಇಲ್ಲಿ ಬರೆಯಿರಿ ಮಕ್ಕಳೇ. ನೋಡಿ, ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯುವಿನ ಪಾತ್ರ. ಏಕೆಂದರೆ ಅಭಿಮನ್ಯು ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಧೈರ್ಯದಿಂದ ಮುನ್ನುಗ್ಗುತ್ತಾನೆ. ಆಗ ಮೋಸದಿಂದ ಕೌರವರು ಕೈಯನ್ನು ಕತ್ತರಿಸಿದಾಗ ಧೃತಿಗೆಡದೆ ಚಕ್ರದಿಂದ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದುತ್ತಾನೆ. ನಂತರ ಪ್ರಶ್ನೆ 2, ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ ಅಂತ ಪ್ರಶ್ನೆ ಕೇಳಿದರೆ ಇದನ್ನು ಸಹ ನೀವು ನಿಮ್ಮ ಒಪಿನಿಯನ್ ಅನ್ನ ಬರೆಯಿರಿ ಮಕ್ಕಳೇ. ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನಾನು ಧರ್ಮರಾಯನಾಗಿದ್ದರೆ ಚಕ್ರವ್ಯೂಹವನ್ನು ಭೇದಿಸಲು ಕಳುಹಿಸುತ್ತಿರಲಿಲ್ಲ. ಕೃಷ್ಣ, ಅರ್ಜುನ, ಬಲರಾಮ ಬರುವವರೆಗೂ ಕಾದು ನಂತರ ಅವರ ಜೊತೆ ಕಳುಹಿಸುತ್ತಿದ್ದೆ. ಅವಸರವೇ ಅಪಾಯ ಎಂದು ತಿಳಿಸುತ್ತಿದ್ದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಆದ್ರೆ ಮಕ್ಕಳೇ, ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.